ಹಲೋ ಗೈಸ್, ಈ ಕ್ಯೂಬಲ್ಲಿ ಸ್ವಲ್ಪ ಜನಕ್ಕೆ ಒಂದು ಡೌಟ್ ಇದೆ. ಆ ಡೌಟನ್ನು ಕ್ಲಿಯರ್ ಮಾಡ್ತೀನಿ. ಇವಾಗ ನೊಟೇಷನ್ಗಳು ಗೊತ್ತು. ಆರ್ ಅಂದರೆ ಮೇಲ್ಗಡೆ, ಆರ್ ಪ್ರೈಮ್ ಅಂದರೆ ಈ ರೈಟ್ ಸೈಡ್ ಕೆಳಗಡೆ, ಆಮೇಲೆ ಎಲ್ ಅಂದರೆ ಕೆಳಗಡೆ, ಎಲ್ ಪ್ರೈಮ್ ಅಂದರೆ ಈ ಲೆಫ್ಟ್ ಸೈಡ್ ಲೇಯರ್ ಮೇಲ್ಗಡೆ. ಕೆಲವೊಬ್ಬರಿಗೆ ಇಲ್ಲೇ ಕನ್ಫ್ಯೂಷನ್ ಇದೆ. ಆಲ್ಗರಿದಮ್ ಅಪ್ಲೈ ಮಾಡುವಾಗ ಆರ್ ಅಂತ ಬಂದರೆ ಮೇಲ್ ಮಾಡ್ತೀರಿ, ಆಮೇಲೆ ಈ ಎಲ್ ಅಂತ ಬಂದರೆ ಇದನ್ನು ಕೆಳಗಡೆ ಮಾಡೋದು ಬಿಟ್ಟು ಇದನ್ನು ಮೇಲ್ಗಡೆ ಮಾಡ್ತೀರಿ. ಸೊ ಕೆಲವೊಬ್ಬರಿಗೆ ಇಲ್ಲೇ ಒಂದು ಕನ್ಫ್ಯೂಷನ್ ಇದೆ. ಈ ರೊಟೇಷನ್ಗಳು ಯಾವ ಥರ ವರ್ಕ್ ಆಗುತ್ತೆ ಅಂತ ಇವತ್ತು ಕ್ಲಿಯರ್ ಆಗಿ ಹೇಳ್ತೀನಿ. ಆರ್ ಅಂತ ಬಂದರೆ ಈ ರೈಟ್ ಸೈಡ್ ಲೇಯರ್ ಮೇಲ್ಗಡೆ ಹೋಗುತ್ತೆ. ಸೊ ಈ ರೊಟೇಷನ್ ಹೇಗೆ ಅಂದರೆ, ಆರ್ ಅಂತ ಬಂದಾಗ ಈ ರೈಟ್ ಸೈಡ್ ಲೇಯರ್ ಇದೆಯಲ್ಲ, ಇದನ್ನು ಕ್ಲಾಕ್ ವೈಸಲ್ಲಿ ರೊಟೇಷನ್ ಮಾಡಬೇಕು. ಆವಾಗ ಆರ್ ಅಂತ ಬಂದಾಗ ಈ ಥರ ಆಗುತ್ತೆ, ಇಲ್ಲಿರೋದು ಮೇಲ್ಗಡೆ ಹೋಗುತ್ತೆ. ಸೊ ಈ ಥರ ಒಂದು ರೊಟೇಷನ್ ವರ್ಕ್ ಆಗುತ್ತೆ. ಅದೇ ಆರ್ ಪ್ರೈಮ್ ಅಂತ ಬಂದಾಗ ಈ ರೈಟ್ ಸೈಡ್ ಲೇಯರ್ ಇದು ಕೌಂಟ್ರ್ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಷನ್ ಮಾಡಬೇಕು, ಈ ಥರ. ಸೊ ಆರ್ ಅಂತ ಬಂದರೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಈ ಥರ ನೋಡಿ ಮೇಲ್ಗಡೆ ಹೋಯಿತು. ಅದೇ ಆರ್ ಪ್ರೈಮ್ ಅಂತ ಬಂದರೆ ಇದು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಷನ್ ಆಗುತ್ತೆ, ಈ ಥರ. ಅದೇ ಲೆಫ್ಟ್ ಸೈಡ್ ಲೇಯರ್ಗೆ ಬಂದರೆ ಅಲ್ಲೂ ಅಷ್ಟೇ, ಎಲ್ ಅಂತ ಬಂದರೆ ಈ ಲೆಫ್ಟ್ ಸೈಡ್ ಲೇಯರ್ನ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಷನ್ ಮಾಡಬೇಕು, ಈ ಥರ. ಎಲ್ ಅಂತ ಬಂದರೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಷನ್ ಮಾಡಿದೆ. ಆಮೇಲೆ ಈ ಥರ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಷನ್ ಮಾಡಿದಾಗ ಮೇಲ್ಗಡೆ ಇರೋದು ನೋಡಿ ಕೆಳಗಡೆ ಬಂತು. ನೋಡಿ ಈ ಎಲ್ಲೋ ಇಲ್ಲಿಗೆ ಬರುತ್ತೆ. ಕ್ಲಾಕ್ ವೈಸ್ ರೊಟೇಷನ್ ಮಾಡ್ತೀನಿ, ಈ ಥರ. ನೋಡಿ ಎಲ್ಲೋ ಕೆಳಗಡೆ ಬಂತು, ಇದು ಕೆಳಗಡೆ ಬಂತು. ಸೊ ಈ ಥರ ವರ್ಕ್ ಆಗುತ್ತೆ. ಅದೇ ಎಲ್ ಪ್ರೈಮ್ ಅಂತ ಬಂದಾಗ ಈ ಲೆಫ್ಟ್ ಸೈಡ್ ಲೇಯರ್, ಇದು ಲೆಫ್ಟ್ ಸೈಡ್ ಲೇಯರ್, ಇದನ್ನು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಮಾಡಬೇಕು, ಈ ಥರ. ಸೊ ರೊಟೇಷನ್ ಈ ಥರ ವರ್ಕ್ ಆಗುತ್ತೆ. ಅದಕ್ಕೇನೆ ಈ ಆರ್ ಅಂದರೆ ಮೇಲ್ಗಡೆ ಆಗುತ್ತೆ, ಎಲ್ ಅಂದರೆ ಮೇಲ್ಗಡೆ ಆಗೋದ್ರ ಬದಲು ಕೆಳಗಡೆ ಬರೋದು ಇದೇ ರೀಸನ್ಗೆ. ಎಲ್ಲದು ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಆ ಥರ ವರ್ಕ್ ಆಗುತ್ತೆ. ಸೊ ಇದಕ್ಕೇನೆ ಆರ್ ಅಂದರೆ ಮೇಲ್ಗಡೆ ರೊಟೇಷನ್ ಮಾಡಬೇಕು, ಎಲ್ ಅಂದರೆ ಕೆಳಗಡೆ ರೊಟೇಷನ್ ಮಾಡಬೇಕು, ಈ ಥರ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಈ ಥರ ರೊಟೇಷನ್ ಆಗುತ್ತೆ. ಆಮೇಲೆ ಈ ಅಪ್ಪರ್ ಲೇಯರ್, ಡೌನ್ ಲೇಯರ್, ಫ್ರಂಟ್ ಲೇಯರ್, ಬ್ಯಾಕ್ ಲೇಯರ್ ಇದೆಲ್ಲನೂ ಇದೇ ಥರನೇ ವರ್ಕ್ ಆಗುತ್ತೆ. ಫ್ರಂಟ್ ಲೇಯರ್ ಇವಾಗ ಎಫ್ ಅಂದರೆ ಈ ಫ್ರಂಟ್ ಲೇಯರ್ನ ಕ್ಲಾಕ್ ವೈಸ್ ಆಗಿ ರೊಟೇಷನ್ ಮಾಡಬೇಕು. ಅದೇ ಎಫ್ ಪ್ರೈಮ್ ಅಂತ ಬಂದರೆ ಅಥವಾ ಎಫ್ ಡ್ಯಾಶ್ ಅಂತ ಬಂದರೆ ಈ ಫ್ರಂಟ್ ಲೇಯರ್ನ ಕೌಂಟ್ರ್ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಷನ್ ಮಾಡಬೇಕು, ಈ ಥರ ಎಫ್ ಪ್ರೈಮ್. ಇದೇ ನಾವು ಬ್ಯಾಕ್ ಲೇಯರ್ಗೆ ಹೋದರೆ ಇದೂ ಅಷ್ಟೇ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಷನ್ ಮಾಡಬೇಕು. ಇವಾಗ ಈ ಬ್ಯಾಕ್ ಲೇಯರ್ನ ನಾವು ಕರೆಕ್ಟಾಗಿ ನೋಡೋದಾದರೆ ಇದನ್ನು ಕ್ಲಾಕ್ ವೈಸಲ್ಲಿ ಈ ಥರ ರೊಟೇಷನ್ ಮಾಡಬೇಕು, ಈ ಥರ. ಆವಾಗ ನೋಡಿ ಇಲ್ಲಿರೋ ಇಲ್ಲಿಗೆ ಬಂದುಬಿಟ್ಟಿದೆ, ಈ ಥರ ರೊಟೇಷನ್ ಆಗುತ್ತೆ. ಅದೇ ಬಿ ಪ್ರೈಮ್ ಅಂತ ಬಂದರೆ ಈ ಬ್ಯಾಕ್ ಲೇಯರ್ನ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಟ್ ಮಾಡಬೇಕು. ಇವಾಗ ಇದೆರಡನ್ನ ನೆನ್ಪಿಟ್ಕೊಳ್ಳೋದೇನು ಕಷ್ಟ ಇಲ್ಲ. ಇವಾಗ ಕೆಲವೊಂದು ಸಲ ಬಿ ಅಂದರೆ ಯಾವ ಕಡೆ ಅಂತ ಮರ್ತು ಹೋಗುತ್ತೆ. ಸೊ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಎಫ್ ಅಂತ ಬಂದರೆ ಈ ಕಡೆ ಫ್ರಂಟ್ ಲೇಯರ್ ಕ್ಲಾಕ್ ವೈಸ್, ಬಿ ಅಂತ ಬಂದರೆ ಅದರ ಅಪೋಸಿಟ್ ಡೈರೆಕ್ಷನಲ್ಲಿ ಈ ಕಡೆ ರೊಟೇಷನ್ ಆಗುತ್ತೆ. ಆಮೇಲೆ ಎಫ್ ಪ್ರೈಮ್ ಮತ್ತು ಬಿ ಪ್ರೈಮ್ ಅಂದರೆ ಇದರ ಅಪೋಸಿಟ್ ಡೈರೆಕ್ಷನ್. ಎಫ್ ಪ್ರೈಮ್ ಅಂದರೆ ಇದು ಈ ಕಡೆ, ಬಿ ಪ್ರೈಮ್ ಅಂದರೆ ಇದು ವಾಪಸ್ ಈ ಕಡೆ. ಇವಾಗ ಅಪ್ಪರ್ ಲೇಯರ್ ಮತ್ತು ಡೌನ್ ಲೇಯರ್ ನೋಡೋದಾದರೆ ಈ ಅಪ್ಪರ್ ಲೇಯರ್ ಇದೂ ಅಷ್ಟೇ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಷನ್ ಆಗುತ್ತೆ, ಯು ಅಂತ ಬಂದಾಗ ಈ ಥರ ಕ್ಲಾಕ್ ವೈಸ್. ಆಮೇಲೆ ಈ ಡೌನ್ ಲೇಯರ್ ಇದೂ ಅಷ್ಟೇ, ಇದು ಡೌನ್ ಲೇಯರ್, ಬಾಟಮ್ ಲೇಯರ್, ಇದೂ ಕ್ಲಾಕ್ ವೈಸ್ ಅಲ್ಲಿ ರೊಟೇಷನ್ ಆಗುತ್ತೆ ಡಿ ಅಂತ ಬಂದಾಗ, ಈ ಥರ. ಇದನ್ನು ಈ ಥರ ಫ್ರಂಟ್ ವ್ಯೂವಿಂದ ನೋಡಿದಾಗ ಯು ಅಂತ ಬಂದರೆ ಈ ಥರ ರೊಟೇಷನ್ ಆಗುತ್ತೆ, ಡಿ ಅಂತ ಬಂದರೆ ಈ ಥರ ರೊಟೇಷನ್ ಆಗುತ್ತೆ. ಸೊ ಇದೆರಡು ಅಪೋಸಿಟಲ್ಲಿ ರೊಟೇಷನ್ ಆಗುತ್ತೆ. ನೋಡಿ ಇವಾಗ ಯು ಪ್ರೈಮ್ ಅಂತ ಬಂದರೆ ಇದು ಕೌಂಟ್ರ್ ಕ್ಲಾಕ್ ವೈಸಲ್ಲಿ ರೊಟೇಷನ್ ಆಗುತ್ತೆ, ಈ ಕಡೆ. ಇದು ಡಿ ಪ್ರೈಮ್ ಅಂತ ಬಂದರೆ ಈ ಕಡೆ ರೊಟೇಷನ್ ಆಗುತ್ತೆ. ಇದೆರಡನ್ನು ನೆನ್ಪಿಟ್ಕೊಳ್ಳೋದು ಅಷ್ಟೇ, ತುಂಬಾ ಈಸಿ. ಇವಾಗ ಯು ಅಂದರೆ ಈ ಕಡೆ ಹೋದರೆ ಡಿ ಅನ್ನೋದು ಈ ಕಡೆ ಬರುತ್ತೆ, ಎರಡು ಅಪೋಸಿಟ್ ಡೈರೆಕ್ಷನಲ್ಲೇ ರೊಟೇಟ್ ಆಗುತ್ತೆ. ಸೊ ಕೆಲವೊಂದು ಸಲ ನೆನ್ಪು ಹೋಗ್ಬೋದು, ಡಿ ಮತ್ತು ಬಿ ನೆನ್ಪು ಹೋಗ್ಬೋದು. ಡಿ ಮತ್ತು ಬಿನ ನೆನ್ಪಿಟ್ಕೊಳ್ಳೋದು ಹೇಗಂತ ಹೇಳಿದ್ದೀನಿ. ಈ ಎಫ್ ರೊಟೇಷನ್ ಯಾವ ಥರ ಇದೆ ಅದರ ಅಪೋಸಿಟಲ್ಲಿ ಈ ಬಿ ರೊಟೇಷನ್ ಆಗುತ್ತೆ. ಆಮೇಲೆ ಯು ಮತ್ತು
ಈ ಡಿನೂ ಅಷ್ಟೇ ಅಪೋಸಿಟಲ್ಲಿ ರೊಟೇಷನ್ ಆಗುತ್ತೆ. ಆಮೇಲೆ ಕೆಲವೊಂದಿಷ್ಟು ನೊಟೇಷನ್ನ ಹೇಳ್ಕೊಡ್ತೀನಿ. ಇವಾಗ ಆರ್ ಅಂತ ಬಂದರೆ ಮೇಲ್ಗಡೆ, ಸ್ಮಾಲ್ ಆರ್ ಅಥವಾ RW ಅಂತ ಬರುತ್ತೆ. RW ಅಂದರೆ ಆರ್ ವೈಡ್ ಅಂತ ಅರ್ಥ. ಆವಾಗ ಏನು ಮಾಡಬೇಕು ಅಂದರೆ ಈ ರೈಟ್ ಸೈಡ್ ಲೇಯರ್ ಇದೆಯಲ್ಲ, ಎರಡನ್ನ ಒಟ್ಟಿಗೆ ಮೇಲ್ಗಡೆ ಮಾಡಬೇಕು. RW ಪ್ರೈಮ್ ಅಂತ ಬಂದರೆ ಈ ಎರಡು ಲೇಯರ್ ಒಟ್ಟಿಗೆ ಕೆಳಗಡೆ ಮಾಡಬೇಕು. LW ಅಂತ ಬರುತ್ತೆ ಅಥವಾ ಸ್ಮಾಲ್ LW ಅಂದರೆ ಸೇಮ್ L ವೈಡ್ ಅಂತ ಅರ್ಥ. LW ಅಂದರೆ ಈ ಎರಡು ಲೇಯರ್ನ ಒಟ್ಟಿಗೆ ಕೆಳಗಡೆ ಮಾಡಬೇಕು. LW ಪ್ರೈಮ್ ಅಂದರೆ ಈ ಎರಡು ಲೇಯರ್ನ ಒಟ್ಟಿಗೆ ಮೇಲ್ಗಡೆ ಮಾಡಬೇಕು. ಸ್ಮಾಲ್ ಯು ಬರುತ್ತೆ, ಆವಾಗ ಈ ಎರಡು ಲೇಯರ್ನ ಈ ಕಡೆ ರೊಟೇಷನ್ ಮಾಡಬೇಕು. ಅದೇ ಸ್ಮಾಲ್ ಯು ಪ್ರೈಮ್ ಅಂದರೆ ಇದರ ಅಪೋಸಿಟ್ ಡೈರೆಕ್ಷನ್ ಈ ಕಡೆ. ಸ್ಮಾಲ್ ಎಫ್ ಅಂತ ಬಂದರೆ ಈ ಫ್ರಂಟ್ ಲೇಯರ್ ಇದೆಯಲ್ಲ, ಈ ಫ್ರಂಟ್ ಲೇಯರ್ ಜೊತೆ ಈ ಮಿಡಲ್ ಲೇಯರ್ನ ಸೇರಿಸಿ ಕ್ಲಾಕ್ ವೈಸಲ್ಲಿ ರೊಟೇಷನ್ ಮಾಡಬೇಕು. ಸ್ಮಾಲ್ ಎಫ್ ಪ್ರೈಮ್ ಅಂತ ಬಂದರೆ ಇದನ್ನು ರಿವರ್ಸ್ ಮಾಡಿ ಇಷ್ಟೆ. ಮತ್ತು ಸ್ಲೈಸ್ ಮೂವ್ಸ್ ಬರುತ್ತೆ, SEM ಅಂತ ಬರುತ್ತೆ. ಎಸ್ ಅಂದರೆ ಈ ಮಿಡಲ್ ಲೇಯರ್ನ ಈ ಕಡೆ ರೊಟೇಷನ್ ಮಾಡಬೇಕು ಈ ಥರ. ಆಮೇಲೆ ಇ ಅಂತ ಬರುತ್ತೆ. ಇ ಅಂತ ಬಂದರೆ ಈ ಮಿಡಲ್ ಲೇಯರ್ ಇದನ್ನು ಈ ಥರ ರೊಟೇಷನ್ ಮಾಡಬೇಕು ಇ ಅಂತ ಬಂದಾಗ. ಆಮೇಲೆ ಎಮ್ ಅಂತ ಬಂದರೆ ಈ ಮಿಡಲ್ ಲೇಯರ್ನ ಕೆಳಗಡೆ ಮಾಡಬೇಕು. ಎಮ್ ಪ್ರೈಮ್ ಅಂತ ಬಂದರೆ ಈ ಮಿಡಲ್ ಲೇಯರ್ನ ಮೇಲ್ಗಡೆ ಮಾಡಬೇಕು. ಈ ಎಮ್ ಅಂತ ಬಂದರೆ ಕೆಳಗಡೆನೇ ಯಾಕೆ ಮಾಡಬೇಕು ಅಂದರೆ ಎಲ್ ಮತ್ತು ಎಮ್ ಆಲ್ಫಾಬೆಟಿಕಲ್ಲಿ ಹತ್ತಿರ ಇದೆ. ಸೊ ಎಲ್ ಯಾವ ಡೈರೆಕ್ಷನಲ್ಲಿ ರೊಟೇಷನ್ ಆಗುತ್ತೆ ಅದೇ ಡೈರೆಕ್ಷನಲ್ಲಿ ಈ ಎಮ್ ಕೂಡ ರೊಟೇಷನ್ ಆಗುತ್ತೆ. ಎಲ್ ಅಂತ ಬಂದರೆ ಕೆಳಗಡೆ ಆಗುತ್ತೆ. ಸೊ ಇದು ನಿಮ್ಗೆ ಆಲ್ರೆಡಿ ಗೊತ್ತು. ಅದೇ ಥರನೇ ಈ ಎಮ್ ಅಂತ ಬಂದರೆ ಈ ಮಿಡಲ್ ಲೇಯರ್ ಕೆಳಗಡೆ ಬರುತ್ತೆ. ಎಲ್ ಪ್ರೈಮ್ ಅಂತ ಬಂದರೆ ಇದು ಮೇಲ್ಗಡೆ ಆಗುತ್ತೆ, ಎಮ್ ಪ್ರೈಮ್ ಅಂತ ಬಂದರೆ ಇದು ಮೇಲ್ಗಡೆ ಆಗುತ್ತೆ. ಸೊ ಎಮ್ ಫಾಲೋಸ್ ಎಲ್. ಆಮೇಲೆ XYZ ಅಂತ ಬರುತ್ತೆ. XYZ ಏನು ಅಂತ ಹೇಳ್ತೀನಿ. ಇವಾಗ ಆರ್ ಅಂತ ಬಂದರೆ ರೈಟ್ ಸೈಡ್ ಲೇಯರ್ ಮೇಲ್ಗಡೆ ಮಾಡ್ತೀವಿ. ಅದೇ ಎಕ್ಸ್ ಅಂತ ಬಂದರೆ ಇಡೀ ಕ್ಯೂಬನ್ನೇ ಈ ಥರ ರೊಟೇಷನ್ ಮಾಡಿ ಇಟ್ಕೋತೀವಿ. ಆಮೇಲೆ ವೈ ಅಂತ ಬರುತ್ತೆ. ವೈ ಅಂತ ಬಂದಾಗ ಹೇಗೆ ಮಾಡಬೇಕು, ಇವಾಗ ಯು ಅಂತ ಬಂದರೆ ಅಪ್ಪರ್ ಲೇಯರ್ ಈ ಕಡೆ ರೊಟೇಷನ್ ಮಾಡ್ತೀವಿ. ಅದೇ ಯು ಅಂತ ಬಂದಾಗ ಈ ಹೋಲ್ ಕ್ಯೂಬನ್ನೇ ಈ ಥರ ರೊಟೇಷನ್ ಮಾಡಿ ಇಟ್ಕೋಬೇಕು. ಆಮೇಲೆ ಝಡ್ ಅಂತ ಬರುತ್ತೆ. ಝಡ್ ಅಂತ ಬಂದರೆ ಈ ಎಫ್ ರೊಟೇಷನ್ ಹೇಗೆ ಮಾಡ್ತೀವಿ, ಇದನ್ನು ಎಫ್ನ ಫ್ರಂಟ್ ಲೇಯರ್ನ ಕ್ಲಾಕ್ ವೈಸಲ್ಲಿ ರೊಟೇಷನ್ ಮಾಡ್ತೀವಿ. ಸೇಮ್ ಅದೇ ಥರನೇ ಝಡ್ ಅಂತ ಬಂದರೆ ಈ ಹೋಲ್ ಕ್ಯೂಬ್ ಇಡೀ ಕ್ಯೂಬನ್ನು ಈ ಥರ ರೊಟೇಷನ್ ಮಾಡಿ ಇಟ್ಕೋಬೇಕು. ಆಮೇಲೆ ಈ R2 U2 ಅದೆಲ್ಲ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. R2 ಅಂದರೆ ಈ ರೈಟ್ ಲೇಯರ್ 2 ಸಲ ಮೇಲ್ಗಡೆ ಮಾಡಬೇಕು. R2 ಪ್ರೈಮ್ ಅಂದರೆ 2 ಸಲ ಕೆಳಗಡೆ ಮಾಡಬೇಕು. ಮತ್ತು ಇನ್ನೊಂದು ವಿಷಯ, R2 ಅಥವಾ R2 ಪ್ರೈಮ್ ಎರಡರದ್ದು ರಿಸಲ್ಟ್ ಸೇಮ್ ಇರುತ್ತೆ. ನೋಡಿ R2 ಮಾಡಿದೆ, ವೈಟ್ ಮೇಲ್ಗಡೆ ಬಂತು. ಇವಾಗ R2 ಪ್ರೈಮ್ ಮಾಡಿ ತೋರಿಸ್ತೀನಿ. ನೋಡಿ ವೈಟ್ ಮೇಲ್ಗಡೆ ಬಂತು. ಯಾವುದಾದ್ರೂ ಲೇಯರ್ನ 2 ಸಲ ರೊಟೇಷನ್ ಮಾಡಿದ್ರೆ ಅದರ ರಿಸಲ್ಟ್ ಅಥವಾ ಅದರ ಇಂಪ್ಯಾಕ್ಟ್ ಸೇಮ್ ಇರುತ್ತೆ. ಇವಾಗ U2 ಮಾಡ್ತೀನಿ, ರೆಡ್ ಎದುರುಗಡೆ ಬಂದುಬಿಟ್ಟಿದೆ. U2 ಪ್ರೈಮ್ ಮಾಡ್ತೀನಿ, ಸೇಮ್ ರೆಡ್ಡೇ ಎದುರುಗಡೆ ಬರುತ್ತೆ. ಸೊ ಏನು ಚೇಂಜಸ್ ಆಗಲ್ಲ. U2 ಅಥವಾ U2 ಪ್ರೈಮ್ ಎರಡು ಸೇಮ್ ಇರುತ್ತೆ. ಆಮೇಲೆ F2 ಅಂದರೆ ಈ ಫ್ರಂಟ್ ಲೇಯರ್ನ 2 ಸಲ ರೊಟೇಷನ್ ಮಾಡಿ. ಆಮೇಲೆ B2 ಅಂದರೆ ಈ ಬ್ಯಾಕ್ ಲೇಯರ್ನ 2 ಸಲ ರೊಟೇಷನ್ ಮಾಡಿ. ಯಾವ ಡೈರೆಕ್ಷನ್ನಲ್ಲಾದರೂ ಪರವಾಗಿಲ್ಲ, ಈ ಡೈರೆಕ್ಷನ್ನಲ್ಲಾದರೂ ಪರವಾಗಿಲ್ಲ ಅಥವಾ ಇದರ ಉಲ್ಟಾ ಯಾವ ಡೈರೆಕ್ಷನ್ನಲ್ಲಾದರೂ ಪರವಾಗಿಲ್ಲ. B2 ಅಂತ ಬಂದರೆ ಈ ಥರನೂ ಮಾಡ್ಬೋದು ಅಥವಾ ಈ ಥರನೂ ಮಾಡ್ಬೋದು. ಆ್ಯಕ್ಚುಲಿ B2 ಅಂದರೆ ಈ ಕಡೆ, ನಿಮ್ಗೆ ಯಾವ ಕಡೆ ಈಸಿ ಆಗುತ್ತೆ ಆ ಕಡೆ ಮಾಡಿ. ಏನಕ್ಕೆ ಅಂದರೆ 2 ಸಲ ರೊಟೇಷನ್ ಮಾಡಿದ್ರೆ ಅದರ ರಿಸಲ್ಟ್ ಸೇಮ್ ಇರುತ್ತೆ. ಆಮೇಲೆ ಇದು R2, ಇದು L2, ಈ ಕಡೆ ಮಾಡಿದ್ರೆ F2, ಇದು B2, ಇದು U2, ಇದು D2. ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್. ಇದೇ ಥರ ಈ ರುಬಿಕ್ಸ್ ಕ್ಯೂಬ್ ಮೇಲೆ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.